ನೋಡಿ, ಪಣತ್ತೂರು ಬೆಳಗೆರೆಯಲ್ಲೂ ಕೂಡ ಸಾಕಷ್ಟು ಮಳೆಯಾಗ್ತಾ ಇದೆ. ಒಂದು ಕಡೆ ಕಾಮಗಾರಿ ನಡೀತಾ ಇದೆ, ಮತ್ತೊಂದು ಕಡೆ ಈ ಮಳೆಯಿಂದಾಗಿ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಪಣತ್ತೂರು ಬೆಳಗೆರೆ ರಸ್ತೆಯಲ್ಲೂ ಕೂಡ ಭಾರೀ ನೀರು ನಿಂತುಕೊಂಡಿದೆ. ರಸ್ತೆಯಲ್ಲಿ ನೀರು ನಿಂತಿರೋದ್ರಿಂದ ವಾಹನ ಸವಾರರು ಹೈರಾಣರಾಗಿ ಹೋಗಿದ್ದಾರೆ. ರಾತ್ರಿ ಮನೆಯನ್ನ ತಲುಪೋದಕ್ಕೂ ಕೂಡ ವಾಹನ ಸವಾರರು ಪರದಾಟವನ್ನ ನಡೆಸಿದ್ದಾರೆ. ಪಣತ್ತೂರು ಬೆಳಗೆರೆ ರಸ್ತೆಯಲ್ಲೂ ಕೂಡ ಭಾರೀ ಮಳೆಯಾದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಮತ್ತೆ ನೋಡಿ, ನಿನ್ನೆ 9 ಗಂಟೆಗೆ ಶುರುವಾದಂತಹ ಈ ರಣಚಂಡಿ ಮಳೆ ಕೆಲವು ಭಾಗದಲ್ಲಿ ಸಾಕಷ್ಟು ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಮತ್ತೆ ಆ ಸಂದರ್ಭದಲ್ಲಿ ಆಫೀಸ್ ಕೆಲಸಗಳನ್ನೆಲ್ಲವನ್ನೂ ಕೂಡ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಮಳೆಯಾದಂತಹ ಹಿನ್ನೆಲೆಯಲ್ಲಿ ಸರಿಯಾಗಿ ಆನ್ ಟೈಮ್ ಮನೆಗೂ ಹೋಗೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಈ ಮಳೆಯ ನೀರಲ್ಲೇ ನಿಂತ್ಕೊಂಡಿದೆ. ಕೆಲವು ಕಡೆ ನೋಡಿ, ಕೆಲವೊಂದು ವಾಹನಗಳು ಕೂಡ ಯಾವ ರೀತಿಯಾಗಿ ಕೆಟ್ಟೋಗಿದೆ, ಅದನ್ನ ತಳ್ಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 3 ರಿಂದ 4 ಅಡಿ ನೀರು ನಿಂತಿದೆ. ಸರಿಯಾಗಿ ನೀರು ಹೋಗೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ನೋಡಿ, ಅಲ್ಲಲ್ಲಿ ಈ ನೀರು ಹೋಗೋದಕ್ಕೆ ಅಂತ ಹೇಳಿ ಚರಂಡಿಯಲ್ಲಿ ಸ್ವಲ್ಪ ಕಸ ಕಡ್ಡಿ ಸಿಕ್ಕಾಕೊಂಡಿರುತ್ತೆ. ಸ್ವಲ್ಪ ಏನಾದರೂ ಸಿಕ್ಕಾಕೊಂಡ್ರು ಮುಗಿದ ಕತೆ, ಅಲ್ಲಿಗೆ ನೀರು ಹೋಗೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸ್ವಲ್ಪ ಅಲ್ಲಿ ಯಾರಾದರೂ ಕ್ಲಿಯರ್ ಮಾಡಿದ್ರೆ ಈ ಪರಿಸ್ಥಿತಿ ನಿಭಾಯಿಸಬಹುದಾಗಿತ್ತೇನೋ. ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿ ನಡೆಯುವಂತಹ ಸಂದರ್ಭದಲ್ಲಿ ರಸ್ತೆ ದೊಡ್ಡದಾಗಿರೋದಿಲ್ಲ, ಸ್ವಲ್ಪ ಚಿಕ್ಕದಾಗಿ ಇರುತ್ತೆ. ಸೊ ಅಲ್ಲಿ ವಾಹನಗಳು ಹೋಗೋದಕ್ಕೂ ಕೂಡ ಕಷ್ಟ ಸಾಧ್ಯ, ಪಾದಚಾರಿಗಳಿಗೂ ಕೂಡ ಸಮಸ್ಯೆ. 2 ವೀಲರ್ನವ್ರ ಕತೆ ಅಂತೂ ಹೇಳತೀರೋದು, ಅಷ್ಟರ ಮಟ್ಟಿಗಿದೆ ಪರಿಸ್ಥಿತಿ. ಗ್ರೇಟರ್ ಬೆಂಗಳೂರು ಅಂತ ಹೇಳಿ ನಮ್ಮ ಬೆಂಗಳೂರನ್ನ ಯಾವ ರೀತಿಯಾದಂತಹ ಪರಿಸ್ಥಿತಿಗೆ ತೆಗೆದುಕೊಂಡು ಬಂದು ನಿಲ್ಲಿಸಿದ್ದಾರೆ ನೋಡಿ. ಸರಿಯಾಗಿ ಒಳಚರಂಡಿ ವ್ಯವಸ್ಥೆಯನ್ನ ಮಾಡದೇ ಇರೋದೇ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಸಾಧ್ಯವಾಗಿದೆ ಅಂತ ಹೇಳಿ ಅಲ್ಲಿನ ಆ ಭಾಗದ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಅಲ್ಲಿ ಈ ಶಾಪ್ಗಳು ಕೂಡ ಇದ್ದಾವೆ. ದೃಶ್ಯದಲ್ಲಿ ಗಮನಿಸ್ತಾ ಹೋದ್ರೆ ನಿಮ್ಗೆ ಕಾಣ ಸಿಗುತ್ತೆ. ಅಲ್ಲೂ ಕೂಡ ನೀರು ನುಗ್ಗುವ ಆತಂಕಗಳು ಶಾಪ್ ಓನರ್ಗಳಿಗೆ ಒಂದು ಕಡೆ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ.